ನಮಸ್ಕಾರ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲು 5 ಜನ ವಕೀಲರನ್ನ ಸಸ್ಪೆಂಡ್ ಮಾಡಿದೆ. ಕಾರಣ ಕೇಳಿದ್ರೆ ನಿಮ್ಗೆಲ್ಲರಿಗೂ ತುಂಬ ದೊಡ್ಡ ಆಶ್ಚರ್ಯ ಆಗಿರುತ್ತೆ. ಈ 5 ಜನ ವಕೀಲರು ನಿಮಗೆ ಪರಿಚಯವಂತಿರೋರು, ಸೋಷಿಯಲ್ ಮೀಡಿಯಾದಲ್ಲೂ ಖಂಡಿತವಾಗಿ ನಿಮಗೆ ಪರಿಚಯ ಇರುವಂಥವ್ರು. ಕಾರಣ ಯಾಕೆ ಅಂತಂತಂದರೆ, ತಮ್ಮ ವೃತ್ತಿ ಜೊತೆಯಲ್ಲಿ ಸಾಮಾಜಿಕವಾಗಿ ಧ್ವನಿಯನ್ನು ಎತ್ತಾ ಇದ್ದಂಥ ಈ ವಕೀಲರನ್ನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಿನ ಶಿಸ್ತು ಸಮಿತಿಯ ಹಿರಿಯ ನ್ಯಾಯವಾದಿಯಾದಂಥ ಬಸವರಾಜ್ ಅವರು ಸಮಿತಿ ಇವರ 5 ಜನರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದೆ ಅಂತ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಸಾಮಾಜಿಕವಾಗಿ ಈ ವಕೀಲರು ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗಳನ್ನು ಬಳಸಿ, ಫಾರ್ ಎಕ್ಸಾಂಪಲ್ ಮೈಸೂರಿನ ರವಿಕುಮಾರ್ ಅವರು ಅಕ್ರಮ ರಿಸಾರ್ಟ್ಗಳ ಬಗ್ಗೆ ಧ್ವನಿ ಎತ್ತಿದ್ರೆ, ಪುಟ್ಟೇಗೌಡರು ಸಿವಿಲ್ ಸೂಟ್ಗಳ ಬಗ್ಗೆ, ಮತ್ತು ನೆಲಮಂಗಲದ ಪುಟ್ಟೇಗೌಡರು ಮತ್ತು ನಾನಾ ವಿಚಾರಗಳ ಬಗ್ಗೆ ಎಲ್ಲ ವಕೀಲರು, ಈ 5 ಜನ ಸಸ್ಪೆಂಡ್ ಆದಂಥ ವಕೀಲರು ಸಮಾಜಕ್ಕೆ ಒಂದು ಆಸ್ತಿಯನ್ನು ಆಗಿದ್ದರು. ಎಲ್ಲರೂ ಸಹ ಈ ಏಜಲ್ಲಿ ಪ್ರತಿಯೊಬ್ಬರೂ ಸಹ ಕಾನೂನು ಅರಿವನ್ನು ತಗೊಳ್ಳಿಕ್ಕೆ LLB ಸೇರ್ಕೊಳ್ಳಿಕ್ಕೆ ಆಗಲ್ಲ, ಅಥವಾ ಲಾಯರ್ ಹತ್ರ ಫೀಸ್ ಕೊಟ್ಟು ಆ ಒಂದು ಅಡ್ವೈಸನ್ನು ತೆಗೆದುಕೊಳ್ಳಲಾಗಲ್ಲ. ಹಾಗಾದರೆ ಈ ವಕೀಲರು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ ಜನರಿಗೆ ಮಾಹಿತಿಯನ್ನು ಕೊಟ್ಟಿರೋದೇ ಒಂದು ದೊಡ್ಡ ಅಪರಾಧವೇ. ಈ ಅಪರಾಧಕ್ಕೆ ಈ 5 ಜನರ ವಕೀಲರ ಲೈಸೆನ್ಸನ್ನು ರದ್ದು ಮಾಡಿ ಆದೇಶ ಮಾಡಿರುವಂಥ ಅಡ್ವೊಕೇಟ್ ಬಸವರಾಜ್ ಅನ್ನುವ ಸಮಿತಿಯ ಈ ಒಂದು ಆದೇಶ ಎಷ್ಟರ ಮಟ್ಟಿಗೆ ಸರಿ? ಸಮಾಜಕ್ಕೆ ಆಸ್ತಿಯಾಗಿರೋ ವಕೀಲರುಗಳನ್ನು ಈ ರೀತಿ ಏಕಾಏಕಿ ಸಸ್ಪೆಂಡ್ ಮಾಡುವುದು, ಆಮೇಲೆ ಸಮಾಜಕ್ಕೆ ಮಾಹಿತಿಗಳನ್ನು ಕೊಟ್ಟು ತಮ್ಮ ಜ್ಞಾನವನ್ನು ಹಂಚುತ್ತಿದ್ದಂಥ ಈ ವಕೀಲರ ಜೊತೆ ಸಮಾಜ ನಿಲ್ಲಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಅಂತ ಹೇಳುತ್ತಾ, ಈ ರೀತಿಯ ಸಮಾಜ ಸೇವೆ ಮತ್ತು ಸಮಾಜದಲ್ಲಿ ಕೆಟ್ಟದ್ದನ್ನು ಕಂಡಾಗ, ಅನಧಿಕೃತ ಕಂಡಾಗ ತಮ್ಮ ಕಾನೂನು ಜ್ಞಾನವನ್ನು ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಜನರಿಗೆ ಉಚಿತವಾಗಿ ಮಾಹಿತಿಯನ್ನು ಕೊಡುತ್ತಿದ್ದಂಥ ಈ 5 ಜನ ವಕೀಲರು, ಪುಟ್ಟೇಗೌಡರು, ಮೈಸೂರಿನ ರವಿಕುಮಾರ್ ಮತ್ತು ಇನ್ನೊಬ್ಬ ಫೀಮೇಲ್ ಅಡ್ವೊಕೇಟ್, ಎಲ್ಲ ಒಟ್ಟು 5 ಜನರನ್ನ ಸಸ್ಪೆಂಡ್ ಮಾಡಿ ಇವರನ್ನ ರೀಲ್ಸ್ ವಕೀಲರಂತ ಬ್ರ್ಯಾಂಡ್ ಮಾಡಿ ಸಸ್ಪೆಂಡ್ ಮಾಡಿರೋದು ಇನ್ನೊಂದು ನಿಜಕ್ಕೂ ಒಂದು ಆತಂಕ ಆದಂಥ ವಿಚಾರ. ಈಗ ನ್ಯಾಯವನ್ನು 2 ಕಡೆ ಕೇಳಿದಂಥ ಇದೇ ದೇಶದ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರು, ಬೀದಿನಲ್ಲಿ ಸ್ವತಂತ್ರಕ್ಕೋಸ್ಕರ ವಾದ ಮಾಡಿದ್ರು. ಬೀದಿನಲ್ಲಿ ಸ್ವತಂತ್ರ ಕೊಟ್ಟು ವಾದ ಮಾಡಿದ್ರು ಅಪರಾಧ ಅಲ್ಲ ಅನ್ನೋದಾದರೆ, ಈ ರೀತಿ ತಮಗೆ ಗೊತ್ತಿರುವ ಜ್ಞಾನವನ್ನು ಜನರಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸಂಥ ಈ ವಕೀಲರ ನಿಲುವನ್ನು, ಅವರ ಕಲ್ಮಶವಿಲ್ಲದಂಥ ಈ ಮಾಹಿತಿಯನ್ನು ಕೊಟ್ಟಂಥ ವಕೀಲರಿಗೆ ಈ ರೀತಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರ ಲೈಸೆನ್ಸನ್ನು ಕಸಿದುಕೊಂಡಿರೋದು, ಅವರ ಲೈಸೆನ್ಸನ್ನು ಸಸ್ಪೆಂಡ್ ಮಾಡಿರೋದು, ಅವರನ್ನು ರೀಲ್ಸ್ ಅಂತ ಬ್ರ್ಯಾಂಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಕರ್ನಾಟಕದ 1.5 ಲಕ್ಷ ವಕೀಲರು ನಿಜವಾಗ್ಲೂ ಎಚ್ಚೆತ್ತೇಳ್ಕೊಳ್ಬೇಕು. ಫ್ರೀಡಮ್ ಆಫ್ ಸ್ಪೀಚ್ ಇದೆಯಾ? ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 19 ಹೇಳುತ್ತೆ ವಾಕ್ ಸ್ವಾತಂತ್ರ್ಯ ಅಂತ. ಹಾಗಾದರೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಈ ವಕೀಲರ ವೃತ್ತಿಯವರಿಗೆ ಇಲ್ವಾ? ಹಾಗಾದರೆ ಈ 5 ಜನ ಸಸ್ಪೆಂಡ್ ಆಗಿರುವಂಥ ಈ ವಕೀಲರುಗಳು ತಮ್ಮ ಕಾನೂನಿನ ವಾಕ್ ಸ್ವಾತಂತ್ರ್ಯ ಬಳಸಿದ್ದೇ ತಪ್ಪಾಯ್ತಾ? ಹಾಗಾದರೆ ಸಂವಿಧಾನಕ್ಕಿಂತ ದೊಡ್ಡದ ಈ ಒಂದು ವಕೀಲರ ಪರಿಷತ್ತು ಮಾಡಿರುವಂಥ ಈ ಒಂದು ರೀಲ್ಸ್ ಆದೇಶ ಅಂತ ನಿಮ್ಮ ಮುಂದೆ ಇಡುತ್ತಾ, ನಾನು ನಿಮ್ಮ ವಕೀಲ್ ಸಾಬ್ ಆ್ಯಂಡ್ ಕಣಕಣದಲ್ಲೂ ಕನ್ನಡ. ಸತ್ಯವೇ ಗೆಲ್ಲಬೇಕು, ಸತ್ಯವೇ ಗೆದ್ದು ಜನರಿಗೆ ಒಳಿತಾಗಬೇಕು.